ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VD35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಯರ್ನಳ್ಳಿ ಗ್ರಾಮದಲ್ಲಿ ಇಂದು ಅಕ್ಕ ಮಹಾದೇವಿಯ ಮೂರ್ತಿ ಪ್ರತಿಷ್ಠಾಪನಾ ಮಾಡಲಾಯಿತು. ಇದರ ದಿವ್ಯ ಸಾನ್ನಿಧ್ಯ ವಹಿಸಿದವರು ಪರಮ ಪೂಜ್ಯ ಶ್ರೀ ಶಿವಾಚಾರ್ಯರು ಹೆಡ್ಗಾಪುರ್ ಅವರ ಅಮೃತ ಹಸ್ತದಿಂದ ಮೂರ್ತಿ ಪೂಜೆ. ಅಧ್ಯಕ್ಷೆ ಶ್ರೀಮತಿ ಸಿದ್ದಮ್ಮ ವಿ ಬೌಗೆ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಈಶ್ವರ್ ಸಿಂಗ್ ಠಾಕೂರ್. ಅತಿಥಿಗಳು ಸನ್ಮಾನ್ಯ ಶ್ರೀ ಪೀರಪ್ಪ ಔರಾದ್, ಡಾಕ್ಟರ್ ಸಿದ್ದಲಿಂಗಯ್ಯ ಸ್ವಾಮಿ, ಶ್ರೀ ಭಗವಂತರಾವ್ ಪಾಟೀಲ್, ಶ್ರೀ ನೀಲಕಂಠರಾವ್ ದೇಶಮುಖ್, ಶ್ರೀ ರಾಜ್ಕುಮಾರ್ ಕಾರಮುಗೆ, ಶ್ರೀ ಪ್ರಕಾಶ್ ದೇಶಮುಖ್ ಇವರ ಒಂದು ಸಾನ್ನಿಧ್ಯದಲ್ಲಿ, ಇವರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದ ಇವಾಗ ಇರಲೆಂದು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಅವರಿಗೂ ಕೂಡ
ಬಸವಲಿಂಗಾಯ ನಮಃ. ಓಂ ಶ್ರೀ ಶಿವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗ್ರಾಮದ ಗಣ್ಯ ವ್ಯಕ್ತಿಗಳು ಮತ್ತು ಗ್ರಾಮದಲ್ಲಿ ಯಾವುದೇ ಒಂದು ಅದ್ರ ದೇವ್ರದೇನ ಆಶೀರ್ವಾದ ಇತ್ತು ಅದು ಎಲ್ಲೂ ಕೂಡ ನ್ಯಾ ಹೋಗ್ಯಾನೈತ್ರಿ. ಈಗ ಮನೆ ಮಾಡಿಲ್ಲ. ಕೆಲಸ ಮಾಡಿದಂತ ಬಂದಂತ ಹಣದಲ್ಲಿ ಸ್ವಲ್ಪ ಜಗನ್ಮಾತೆ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ದೇವಿಯ ಮೂರ್ತಿಯನ್ನ ದೇವಸ್ಥಾನವನ್ನ ಮಾಡ್ಬೇಕಂತ ಹೇಳಿ ಅಕ್ಕನ ಬಳಗ ತುಂಬಾ ಪ್ರಯತ್ನವನ್ನ ಮಾಡ್ತಾ ಇತ್ತು. ಯೋಗವಾಗಿ ನಾವು ಕೂಡ ಈ ಕಡೆ ಬಂದಾಗ ಅವರು ಮಾಡುವಂತ ಕೆಲಸವನ್ನ ನೋಡುವಂತ ಕಷ್ಟವನ್ನ ಪಟ್ಟಿ ನಾವು ನಮ್ಮ ಅಧ್ಯಕ್ಷರು ವೀರಪ್ಪ ಅವರು ಎಲ್ಲರೂ ಬಂದಾಗ ಅವರು ಕಷ್ಟವನ್ನ ಪಟ್ಟಿ ಮಾಡ್ತಾ ಇದ್ದಾರೆ. ಭಕ್ತಿ ಅವ್ರು ತುಂಬಾ ಇದೆ ಅಂದ್ರೆ ಅಕ್ಕನನ್ನ ದೇವಸ್ಥಾನ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಅವರು ಒಳ್ಳೆ ರೀತಿಯಿಂದ ಕೆಲಸವನ್ನ ಮಾಡಿ ದೇವಸ್ಥಾನವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ರು. ನಾನು ಹೇಳಿದೆ ಅಕ್ಕ ತಾವು ಏನು ನಮ್ಗೆ ಹೇಳ್ತೀರಿ ತಾಯಿಯ ಸೇವೆಯನ್ನ ಮಾಡ್ಲಿಕ್ಕೆ ನಾವು ಕೂಡ ಸಿದ್ಧರಿದ್ದೀವಿ ಅಂತೇಳಿ ಮಾತನ್ನ ಹೇಳಿದ್ವಿ. ಅದಕ್ಕೆ ಇವತ್ತು ಭಕ್ತಿಯ ಸೇವೆಯನ್ನ ಸುಮಾರು 6 ಕ್ವಿಂಟಲ್ ಏಕಶಿಲೆಯಲ್ಲಿ ಜಗನ್ಮಾತೆ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಯವರ ಮೂರ್ತಿಯನ್ನ ಇವತ್ತು ಪ್ರತಿಷ್ಠಾಪನೆಗೆ ಅಳಲು ಸೇವೆ ಮಾಡುವಂತಹ ಅವಕಾಶವನ್ನ ಅಕ್ಕನ ಬಳಗ ನಮಗೆ ಮಾಡಿಕೊಟ್ಟಿದೆ. ಅಕ್ಕನ ಬಳಗಕ್ಕೂ ಕೂಡ ಮನಪೂರ್ವಕವಾಗಿ ಭಕ್ತಿಯಿಂದ ನಮಸ್ಕಾರವನ್ನ ಮಾಡ್ತೀವಿ. ಅದೇ ರೀತಿ ಗ್ರಾಮದ ಯುವಕರು ಕೂಡ ಹಿರಿಯರು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇವತ್ತು ಬೆಳಿಗ್ಗೆ 5 ಗಂಟೆಯಿಂದ ಮೆರವಣಿಗೆಯನ್ನ ಮಾಡಿಕೊಂಡು ಪೂಜೆಯನ್ನ ಮಾಡಿ ಪ್ರತಿಷ್ಠಾಪನೆ ಹೆಡ್ಗಾಪುರ ಒಂದು ಪೂಜೆಯನ್ನ ಮೂರ್ತಿಯನ್ನ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಚಾಲನೆ ಕೊಟ್ಟರು. ಭಕ್ತಿ ಭಾವದಿಂದ ಗುರುಗಳು ಕೂಡ ಪೂಜೆಗಳನ್ನ ಮಾಡಿ ಹವನವನ್ನ ಮಾಡಿ ಇವತ್ತು ಜಗನ್ಮಾತೆ ಪ್ರತಿಷ್ಠಾಪನೆ ಆಗಿದೆ. ಜಗನ್ಮಾತೆ ಎಲ್ಲರಿಗೂ ಕೂಡ ಅಕ್ಕ ಮಹಾದೇವಿ ಅವರ ಆಶೀರ್ವಾದ ಸಿಗಲಿ, ಯರ್ನಳಿಗೆ ಸುಖ ಶಾಂತಿ ಸಮೃದ್ಧಿ ಬರಲಿ ಅಂತೇಳಿ ಹೇಳ್ತಾ ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ನಮ್ಮ ಅಂಗಡಿಗೆ ಈ ಪದಾಧಿಕಾರಿಗಳು ಬಂದಾಗ ಏನಾದರೂ ಸಹಾಯ ಮಾಡ್ರಿ ಅಂತ ವಿನಂತಿಸಿಕೊಂಡಾಗ ಒಂದು 10,000 ಮೌಲ್ಯದ ಎಲೆಕ್ಟ್ರಿಕಲ್ ಸಾಮಾನು ನಮ್ಮ ಶ್ರೀ ವೈಷ್ಣೋದೇವಿ ಕಲ್ಚರಲ್ ಮತ್ತು ಚಾರಿಟೇಬಲ್ ವಸ್ತಿಯಿಂದ ಕೊಟ್ಟಿದ್ದಕ್ಕೆ ನನಗೆ ಬಹಳ ಧನ್ಯತಾ ಭಾವ ಅಂತ ನನಗೆ ಅನಿಸ್ತದೆ. ಇದೇ ರೀತಿ ಕೂಡ ಬಹಳಷ್ಟು ನಮ್ಮ ಟ್ರಸ್ಟ್ ವತಿಯಿಂದ ದೇಣಿಗೆ ರೂಪದಲ್ಲಿ ನಾವು ಬಹಳಷ್ಟು ಕಾರ್ಯಕ್ರಮ ಮಾಡ್ಕೊತಾ ಬಂದಿದ್ದೆವು, ಕೊಟ್ಕೊತಾ ಬಂದಿದ್ದೆವು. ಅದಕ್ಕೆ ಇನ್ನು ಮುಂದೂ ಇಂಥ ಯಾವುದೇ ಒಂದು ವಿಷಯ ಬಂದಾಗ, ಧಾರ್ಮಿಕ ವಿಷಯ ಅಥವಾ ಯಾವುದೇ ಒಂದು ವಿಷಯ ಬಂದಾಗ ನಮ್ಮ ಟ್ರಸ್ಟ್ ಕೈಲಾದಷ್ಟು ಸಹಾಯ ಮಾಡ್ತು ಅಂತೇಳಿ ಈ ದೇಣಿಗೆ ಕೊಟ್ಟದಕ್ಕೆ ನನಗೆ ಬಹಳ ಸಂತೃಪ್ತಿ ಸಮೃದ್ಧಿ ಭಾವ ಬಂದದಂತ ಈ ಮೂಲಕ ಹೇಳಾಕಿಸ್ತೇನೆ. ಶುಕ್ರವಾರ ಯರ್ನಳಿ ಗ್ರಾಮದಲ್ಲಿ ಅಕ್ಕ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಯವರ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಇವತ್ತಿನ ಪೂಜೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಭವ್ಯವಾದ ಮೆರವಣಿಗೆ ಮುಖಾಂತರ ನನಗೂ ಕೂಡ ಅಕ್ಕನ ಬಳಗೋದವರು ಮೊದಲೊಂದು ಸರಿ ಬಂದಿದ್ರು, ಅಳಿಲು ಸೇವೆಯನ್ನು ಮಾಡಿವಿ. ಅವತ್ತೇ ಹೇಳಿದ್ರು 25 ತಾರೀಕು ನೀವು ಬರಬೇಕು ಊರಿಗಂತ. ಅವರ ಕರೆಯಾಗಿ ಹೋಗೊಟ್ಟು ಇವತ್ತ ಇಂಥ ಭವ್ಯ ಸುಂದರ ಕಾರ್ಯಕ್ರಮದಲ್ಲಿ ಇದೊಂದು ಧಾರ್ಮಿಕ ಹೆಣ್ಮಕ್ಕಳು ಆಧ್ಯಾತ್ಮಿಕದಲ್ಲಿ ತೊಡಕೊಳ್ತಕ್ಕಂಥ ಅವರ ಸಂಸ್ಕಾರವನ್ನ ಉತ್ತಮಗೊಳಿಸ್ತಕ್ಕಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ಅವರ ಅಕ್ಕನ ಬಳಗದವ್ರು ಎಲ್ಲರೂ ಊರ್ದವ್ರು ಕರೆದಾಗ ಎಲ್ಲ ಕೆಲಸವನ್ನು ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಸಿ ಇವತ್ತು ಬಹಳ ಅತ್ಯಂತ ಸಂತೋಷವಾಗಿದೆ. ಇವತ್ತು ಅವರು ಪೂಜಾ ಪುನಸ್ಕಾರ ಅಷ್ಟೇ ಅಲ್ಲ, ಇವತ್ತು ಮಹಾಪ್ರಸಾದ ವ್ಯವಸ್ಥೆ ಕೂಡ ಮಾಡಿದಾರ. ಅವರೇ ಹೆಂಗ್ ದುಡಿದು ಈ ರೀತಿ ಭವ್ಯವಾದ ಮಂದಿರ ಮತ್ತು ಮಹಾಪ್ರಸಾದ ವ್ಯವಸ್ಥೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದಾರ. ಅದಕ್ಕೆ ಅಕ್ಕ ಮಹಾದೇವಿ ಅವರು ಎಲ್ಲರಿಗೂ ಇಡೀ ಯರ್ನಳಿ ಗ್ರಾಮಕ್ಕೆ ಅತ್ಯಂತ ಸಮೃದ್ಧಿ ಮತ್ತು ಆರೋಗ್ಯ ಐಶ್ವರ್ಯ ದಯಪಾಲಿಸಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಆ ತಾಯಿ ನೀಡಲಿ ಅಂತಕ್ಕಂಥ ಹಾರೈಸ್ತೇನೆ.
ಮತ್ತು ಇದೇ ರೀತಿ ಕಾರ್ಯಕ್ರಮಗಳು ಗ್ರಾಮದಲ್ಲಿ ನಡೀಲಿ, ಒಳ್ಳೆಯ ಧಾರ್ಮಿಕ ಭಾವನೆ ಬೆಳೀಲಿ ಅಂತಕ್ಕಂಥ ಆಶೆ ಭಾವನೆಯೊಂದಿಗೆ ನನ್ನ ಅನಿಸಿಕೆಯನ್ನ ಯರ್ನಳ್ಳಿ ಗ್ರಾಮದಲ್ಲಿ ಜಗನ್ಮಾತೆ ಅಕ್ಕಮಹಾದೇವರ ಮೂರ್ತಿ ಸ್ಥಾಪನೆ ದಿವಸ ನಾವು ಮೊದಲು ಒಂದು 15 ದಿವಸ ಮೊದಲು ಊರಿಗೆ ಬಂದೆವು. ಬಂದಿನ ಸಮಯದಲ್ಲಿ ಎಲ್ಲ ಅಕ್ಕಮಹಾದೇವಿ ಮಹಿಳಾ ಮಂಡಳವರ ಅಕ್ಕವ್ರು ಹೇಳಿದ್ರು, ಈ ರೀತಿಯಾದ ನಮಗೆ ತೋರಿದ್ರು. ಆ ಸಮಯದಲ್ಲಿ ತಮ್ದೇನ ಅಳಿಲು ಸೇವೆ ಇದು ಮಾಡಿದೆ ಅಂದ್ರೆ ಸರ್ ಆಯ್ತಾ ಎಲ್ಲ ಮಹಿಳಾ ಮಂಡಳ ಅಕ್ಕವ್ರದವ್ರು ಹೇಳಿದ್ರು, ಮೂರ್ತಿ ನಾನು ಕಾಣಿಕೆ ರೂಪದಲ್ಲಿ ಇದು ಮಾಡ್ತೀನಿ ಅಂತಂದರು. ಅದಕ್ಕೆ ಇವು ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿಯೊಂದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೆವು. ಕ್ರಾಂತಿ ಗಣೇಶ್ ಇರ್ಬೋದು, ಮಾಳೆಗಾವದಾಗ ಕ್ರಾಂತಿವೀಡಿ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಮಿರ್ಜಾಪುರ್ನಲ್ಲಿ ವೀರ ಶಿವಾಜಿ ಮಹಾರಾಜ್ ಇರ್ಬೋದು. ಆ ರೀತಿ ಪ್ರತಿಯೊಂದು ಇವತ್ತು ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಗ್ರಾಮಾಂತರದಲ್ಲಿ. ಈ ಧಾರ್ಮಿಕ ಕಾರ್ಯಕ್ರಮ ಮಾಡೋದ್ರಿಂದ ಮನುಷ್ಯಗೆ ಯಾವ ರೀತಿ ನೆಮ್ಮದಿ ಬರ್ತಂದ್ರ ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾವ ಮನುಷ್ಯ ಭಾಗಿ ಆಯ್ತಾನ ಅವನಿಗೆ ಅದ್ರ ಗೊತ್ತಾಯ್ತದ. ಯಾಕಂದ್ರೆ ನಾವು ಕೇಳ್ತಾ ಇರ್ತಾವ ಕೆಲವೊಂದರ ಸಮಯ ಸಿಕ್ಕನಾಗ ಯಾವ ರೀತಿ ವೀರ ಶಿವಾಜಿ ಮಹಾರಾಜರಿಗೆ ಮುಗ್ಳೂರು ಹೊಳ್ಳ್ಯಾಕ್ ಬಂದ್ ಹತ್ತಿರು. ಅವ್ರು ವೀರ ಶಿವಾಜಿ ಮಹಾರಾಜ್ ಒಬ್ಬರೇ ಇದ್ರು, ಬಟ್ ಅವ್ರಿಗೆ ಎಷ್ಟೋ ಜನ ಹೊಳ್ಳ್ಯಾಕ್ ಬಂದ್ ಹತ್ತಿರು. ಅವ್ರು ಎಲ್ಲಿ ಹೋಗಿ ಅಡಿಗೆ ಬಚಾಯಿಸಿದ್ರು ಅಂತೇಳಿ ಸಂತ್ ತುಕಾರಾಮ್ ಅವರು ಸತ್ಸಂಗ್ ತೋರಿಸ್ಕೊಡ್ತದೆ. ಇವತ್ತು ಸಂತ್ ತುಕಾರಾಮ್ ಅವರು ಸತ್ಸಂಗ್ ಮಾಡ್ತಾ ಇದ್ದಿರು. ಆ ಜಾಗದಾಗ ಹೋಗಿ ವೀರ ಶಿವಾಜಿ ಮಹಾರಾಜರು ಕುಂತರ ಯಾವ ರೀತಿ ಮಗ್ಳೂರವ್ರಿಗೆ ಹೊಳ್ಳ್ಯಾಕ್ ಬೆನ್ ಹತ್ತಿರು. ಅಲ್ಲಿ ಎಷ್ಟು ಮಂದಿ ಸತ್ಸಂಗದಾಗ ಕುಂತಾರ ಅಷ್ಟು ಮಂದಿ ಮೂರ್ತಿ ವೀರ ಶಿವಾಜಿ ಮಹಾರಾಜರ ಮೂರ್ತಿ ಆಗ್ಬಿಟ್ಟು ಅಂತ. ಹಂಗ ಸತ್ಸಂಗದಾಗ ಒಂದು ತಾಕತ್ ಅದ. ಇವತ್ತ ಪ್ರತಿ ವೀಕ್ ಜಗನ್ಮಾತೆ ಅಕ್ಕಮಹಾದೇವಿ ಅವರ ಒಂದು ಭವನ ಮಾಡಿ ಇಲ್ಲಿ ಸತ್ಸಂಗ ಮಾಡ್ತಾ ಅಂತ ಹೇಳಿದಾರ. ಇದರಲ್ಲಿ ನಮ್ಗೆ ಬಹಳ ಸಂತೋಷ ಇದೆ. ನಮ್ಗೆ ಕರೆಸಿ ತಾವೇನು ನಮ್ಗೆ ಸನ್ಮಾನ ಮಾಡ್ಯಾರ. ಮುಂದೆ ಇದೇ ರೀತಿ ಪ್ರತಿಯೊಂದು ನಮ್ದು ಧಾರ್ಮಿಕ ಕಾರ್ಯಕ್ರಮ ಎಲ್ಲೇ ಇರ್ತಾವಲ್ಲಿ ನಾವು ಭಾಗಿಯಾಗಿ ನಮ್ದು ಏನ್ ಸಹಕಾರ ಮಾಡ್ತೇವೆ ಅಂತ ನಾ ಹೇಳಕ್ ಬಯಸ್ತೇವೆ.